ಸಂಘಟನೆಯ ಅಧ್ಯಕ್ಷರಾದಂತಹ ಗೆಳೆಯ ರೇವಣ್ಣ ಅವರಿಗೂ ಈ ಒಂದು ಕಾಣಿಕೆಯನ್ನು ಸಲ್ಲಿಸೋದ್ರ ಮೂಲಕ ರಾಮಮೂರ್ತಿ ಅವರು ದಯಮಾಡಿ ಅದನ್ನು ಸ್ವೀಕರಿಸಬೇಕು. ಅಳಬೇಡ ಸ್ವರ್ಣ, ನಿನ್ಗೆ ಎಷ್ಟು ಸಲ ಹೇಳಿದೆ ಅವಳತ್ತೆ ಲಕ್ಷ್ಯ ಕೊಡಬೇಡವೆಂದು. ಹೇಳು, ಇನ್ನು ಈ ಅಂತಃಪುರದ ಶೃಂಗಾರವಾಗಬೇಕಾಗಿದೆ. ಆ ಚಾಟಲ್ ನೀವೇ ನೋಡಿದ್ದೀರಿ. ನೀವೇನಾದ್ರು ತಡೆಯದಿದ್ದರೆ ಅವಳ ಜಡೆಯನ್ನು ಕಿತ್ತು ಬಿಸಾಡುತ್ತಿದ್ದೆ. ಆ ಚುಚ್ಚು ಮಾತುಗಳು, ಆ ಹಿಂಸೆ ನೀವು ತಡೆಯದಿದ್ದರೆ ಅಲ್ಲ ಅಲ್ಲ ಅವಳು ಅಷ್ಟು ನನ್ನನ್ನು ದೂರಿದರು. ನಾನೇನಾದ್ರು ಒಂದು ತುಟಕ್ ಪಿಟಿಕಂದೇನೆ. ಆಮೇಲೆ ಮಹಾರಾಜರಿಗೂ ನನಗೂ ಚಚೆ, ಅಯ್ಯೋ, ಕೊನೆಗೆ ನನ್ನ ಗಂಡನನ್ನು ದೂರಿದಳು. ಅದನ್ನು ನೆನೆಸಿಕೊಳ್ಳಲಕ್ಕೂ ಆಗುವುದಿಲ್ಲ. ಅವಳ ನಾಲಿಗೆ ಹಾಗೆಂದು ಗೊತ್ತಿಲ್ಲವೇನು? ಅದರತ್ತ ಲಕ್ಷ್ಯ ಕೊಡುವುದೇ ತಪ್ಪು. ನನ್ನದೇನು ತಪ್ಪು? ನನ್ನ ಗಂಡ ನನ್ನನ್ನು ಬಿಟ್ಟ ಅನ್ನೋದೇನು? ನೀವೇ ಹೇಳಿರಿ. ನಾನು ತಪ್ಪು ನನ್ನದೇ. ಅವಳ ಹತ್ತಿರ ನಿನ್ನನ್ನು ಬಿಟ್ಟಿದ್ದೇ ತಪ್ಪಾಯಿತು. ಹೀಗೆ ಕಣ್ಣಿನಲ್ಲಿ ನೆತ್ತರಿಲ್ಲದವಂತೆ ಮಾತಾಡಿಯವಳು ಎಂಬ ಕಲ್ಪನೆ ನನಗಿರಲ್ಲ. ಇನ್ನು ಮುಂದೆ ಅವಳನ್ನು ನಿನ್ನ ಹತ್ತಿರ ಬರಗೊಡುವುದಿಲ್ಲ. ನೀವಿದನ್ನೆಲ್ಲ ಏತಕ್ಕೆ ಸಹಿಸಬೇಕು? ಅವಳನ್ನ ರಾಕ್ಷಸ ಹತ್ರ ತಿರುಗಿ ಏಕೆ ಕಳಿಸುವುದಿಲ್ಲ? ಶರ್ಮಿಷ್ಠಿಯ ಮಾತೇ ಹಾಗೆ. ಆದರೆ ಅವಳ ಮನಸ್ಸು ಕೆಟ್ಟದ್ದಲ್ಲ. ಹೋಗು, ಕೆಲಸ ಆರಂಭಿಸು. ಗುರು ರಾಜ ನನ್ನನ್ನು ಕಾಣುವುದು ಇದೇ ಮೊದಲು. ಎಲ್ಲ ಸರಿಯಾಗಿರಬೇಕು. 2 ವರ್ಷ ಸಹಿಸಿದೆ, ಈಗ ಅಸಹ್ಯವಾಗುತ್ತಿದೆ. ನಿನ್ನೆ ಅವಳು ಮಹಾರಾಜರನ್ನು ಉಸಿರು ನಿಲ್ಲಿಸಿದೆ ದೂರಿದಳು. ನೀವು ಅವಳನ್ನೇ ಸಂತೈಸಿದಿರಿ. ಅವಳು ನಿಮ್ಮನ್ನು ದೂಡಿಕೊಂಡು ಹೊರಟೋದಳು. ಮತ್ತೆ ನಾನು ಪ್ರೀತಿಯ ಗೆಳತಿ ಎಂದು ಪೂಜಿಸಿದೆ. ನೀನು ಏನು ಕೇಳಿದೆಯೋ ಎಲ್ಲವನ್ನು ಕೊಟ್ಟು ಬಿಟ್ಟೆ. ನನ್ನ ಅಜ್ಜನ ಮೃತ್ಯು ವಿಧಿಗಾಗಿ ತಂದ ವಜ್ರ ವೈಢೂರ್ಯ ಖಚಿತವಾದ ಶಂಖವನ್ನು ನೀನು ತಲೆಗಬೇಕೆಂದು ಕೇಳಿದ್ದು ನೆನಪಿದೆಯೇ ನಿನಗೆ? ಆ ಶಂಖ ಏನಾಯಿತೆಂದು ಇದುವರೆಗೂ ನನ್ನ ತಂದೆಗೆ ಗೊತ್ತೇ ಇಲ್ಲ. ಆದರೆ ನಾನು ಕಣ್ಣು ಮುಚ್ಚಿದಾಗ ನಾನು ಕಣ್ಣು ತೆರೆದಾಗ ನೀನು ಮಹಾರಾಣಿಯಾಗಿದ್ದೆ. ನಾನು ನಿನ್ನ ದಾಸಿ. ನನ್ನ ಕಣ್ಣಿಗೆ ರೆಪ್ಪೆಗಿಲ್ಲ. ದೇವರಂತೆ ಮೀನದಂತೆ ಜೀವಂತ ಸತ್ತ ಹೆಣದಂತೆ ಬದುಕಿದ್ದೇನೆ ನಿನ್ನತ್ತ ನೋಡುತ್ತಾ. ಆದರೆ ನಿನ್ನ ಕಣ್ಣುಗಳ ಮೇಲೆ ಆ ಯಯಾತಿಯ ಚುಂಬನದ ಭಾರವಿದೆ. ഇരുಳಿನ ಮೇಲೆ ഇരുಳು ಕಳೆದಂತೆ ಆ ಭಾರ ಹೆಚ್ಚುತ್ತಲಿದೆ. ನಾನಿಲ್ಲಿದ್ದೇನೆ ನಿನ್ನ ಸೆಟೆಯುವ ಕಣ್ಣು ಗೊಂಬೆಗಳನ್ನು ನಿರೀಕ್ಷಿಸಲಿಕ್ಕೆ. ಬುದ್ಧಿ ಹೇಳಿ. ಆ ಕಣ್ಣು ಗೊಂಬೆಗಳಲ್ಲಿ ಒಂದೇ ಮೂರ್ತಿ ಕಾಣುವಂತಿತ್ತು. ಯಯಾತಿ ಮಹಾರಾಜನ ಮೂರ್ತಿ. ಯಯಾತಿ ಮಹಾರಾಜನ ಮೂರ್ತಿ. ವಾ, ಪಾವಿತ್ರ್ಯಕ್ಕೇನು ಭೀತಿ ಇಲ್ಲ. ನಗು, ಇನ್ನಷ್ಟು ನಗು. ಭಲೆ ಭಲೆ ದೇವ ಭಲೆ. ನಿನ್ನ ಬೇಗನೆ ಭಾವನೆಗಳಿಗೆ ನೀನು ಪಾತಿವೃತ್ತದ ಹೆಸರನ್ನು ಕೊಟ್ಟೇನು? ಹೋಗ್ಲಿ ಬಿಡು, ಬೇಡ. ನಾನೇನಾದ್ರು ಹೇಳಿದ್ರೆ ನಿನಗೆ ಸಿಟ್ಟಾಗುತ್ತದೆ. ಹೋಗ್ಲಿ, ನಿನ್ನ ಗಾಂಧಾರ ವಿವಾಹವಾಯ್ತಲ್ಲ, ಆಗಲಾದರೂ ನಿನ್ನ ಹೆಸರನ್ನು ಕೇಳಿದನೇ ಯಾಕೆ? ವೇಶ್ಯರು ಕೂಡ ನಿನ್ನ ಹೆಸರೇನು ಅಂತ ಮೊದಲು ಕೇಳುತ್ತಾರಂತಪ್ಪ. ನಿನ್ನ ಹೆಸರನ್ನು ಕೇಳಲಿಲ್ಲ. ನೀನು ದೇವಯಾನಿ ಅಂದು ಕೂಡಲೇ ಶುಕ್ರಾಚಾರ್ಯರ ಕನ್ಯೆ ನೀನು ಅಲ್ಲದಿದ್ದರೆ ನಿನ್ನನ್ನು ಅಲ್ಲೇ ಬಿಟ್ಟು ಹೋಗುತ್ತಿದ್ದ. ತಿಳಿಯಿತೆ? ಕ್ಷತ್ರಿಯರ ಕೋಮಲ ಕೈಯನ್ನು ಹಿಡಿದ ಅವನು
ಒಣಗಿದ ತುಂಡಿನ ಮೇಲೆ ಪ್ರೀತಿ ವೆಚ್ಚ ಮಾಡುವಷ್ಟು ಯವಳನೇನು ನಿನ್ನ ಗಂಡ? ಶರ್ಮಿಷ್ಠೆ, ನನ್ನನ್ನು ಹೀಗೆ ಕಾಡಬೇಡ. ನನಗಿನ್ನೂ ನಿನ್ನ ಮೇಲೆ ಪ್ರೀತಿ ಅಳದಿಲ್ಲ. ಒಂದು ಗಂಟೆ, ಒಂದು ಕ್ಷಣ ನನಗೆ ನೆಮ್ಮದಿ ಕೊಡು. ನಿನ್ನನ್ನು ಮನೆಗೆ ಕಳಿಸುತ್ತೇನೆ. ಈಗ ಹೋದಳಲ್ಲ ಆ ನಿನ್ನ ಮುದುಕಿ ಸ್ವರ್ಣಲತೆ, ಅವಳನ್ನು ಮುಟ್ಟು. ಪಾಪ, ಪುರುಷರು ಯುದ್ಧಕ್ಕೆ ಹೋದಾಗ ಮಹಾರಾಣಿಯರನ್ನು ಸಂತೈಸಿ ಅವಳಿಗೆ ರೂಢಿಯಾಗಿಬಿಟ್ಟಿದೆ. ಸ್ವರು ಇಲ್ಲದೆ ಒಂದು ಕಡ್ಡಿಗೆ ಆ ಕಡೆ ಈ ಕಡೆ ಅಲ್ಲಾಡ್ತಿರಲಿಲ್ಲ. ಹೀಗೆ 10 ವರ್ಷ ಕಳೆಯಿತು. ಆಮೇಲೆ ನನ್ನ ಬ್ರಾಹ್ಮಣನ ವಿಷಯ ಆಗುತ್ತೇನೆ ಮಹಾಪ್ರಭು, ಆದರೆ ಅಸಾಮಾನ್ಯತೆಗೆ ಬೆದರಿ ಓಡಬೇಡಿರಿ. ಇಷ್ಟು ಹೊತ್ತು ಕಾರಣಗಳ ಹಿಂದೆ ಅಡಗಿದಿರಲ್ಲ, ಇನ್ನೂ ಅಡಗಬೇಡಿರಿ. ಅಂದರೆ ನಿನ್ನ ಮಾತಿನ ಅರ್ಥ? ನಾನು ಪುರರಾಜನು ವರೆಸಿದ್ದಾಗ ಅವರ ಪರಿಚಯ ನನಗಿರಲಿಲ್ಲ. ನಾನು ವರೆಸಿದ್ದ ಅವರ ತಾರುಣ್ಯವನ್ನು, ನನ್ನ ಹೊಟ್ಟೆಯಲ್ಲಿ ಚಂದ್ರವಂಶವನ್ನು ಬೆಳೆಸುವ ಅವರ ತೋಟವನ್ನು. ಆದರೆ ಅದನ್ನೆಲ್ಲ ನೀವು ಹೀರಿಕೊಂಡಿರಿ. ಅವರಿಗೀಗ ನಡೆಯುವಾಗ ಆಧಾರ ಬೇಕು. ಕಣ್ಣಿಗೆ ಹಣದಂತೆ ಸಹಿಸುವುದಿಲ್ಲ. ನಾನು ವರೆಸಿದ ಒಂದು ಗುಣವೂ ಅವರಲ್ಲೀಗ ಉಳಿದಿಲ್ಲ. ಆದರೆ ಅದೆಲ್ಲ ನಿಮ್ಮಲ್ಲಿ ಸೇರಿಕೊಂಡು ಇದು ಹಿಂದೆಂದೂ ಆಗಿರದ ಘಟನೆ. ಹಿಂದಿನವರ ನೀತಿಯ ಸರಪಳಿಯನ್ನು ನಾವೇಕೆ ಹರಿಸಬೇಕು? ಇದೆಂತ ಹೇಸಿ ಕೆಲಸ? ಅಂಧ ದೇಶದ ರಾಜಪುತ್ರಿ ನೀನು, ನಿನ್ನ ತಲೆಯಲ್ಲಿ ಇದೆಂತ ಕನಸು ತುಂಬಿದೆ ಪಶು? ನಾನು ಕಲಿತ ವಿದ್ಯೆಗೆ ಕೊಟ್ಟ ಬೆಲೆ. ನಾನು ಈ ಅರಮನೆಗೆ ಸೊಸೆಯಾಗಿ ಬಂದ ದಿನವೇ ಉಡುಗೊರೆಯಾಗಿ ನನಗೆ ಏನು ಸಿಕ್ಕಿತು ಗೊತ್ತೇ? ಮೊದಲನೇದು ಇದು, ಬಿಟ್ಟು ಹೋದ ಅತ್ತೆಯಿಂದ. ಹೌದು, ದೇವಯಾನಿ ದೇವಿಯರ ಮಾಂಗಲ್ಯದಲ್ಲಿದ್ದ ರತ್ನ. ಎರಡನೆಯದು ಇದು, ಆಗಿರದ ಅತ್ತೆಯಿಂದ ಶರ್ಮಿಷ್ಠೆಯ ವಿಷದ ಕರಂಡಿಕೆ. ಮತ್ತೆ ಅದೇ ಧಿಕ್ಕಾರ. ನಾನು ರಾಜ, ಆದರೆ ಪ್ರಜೆಗಳಿಲ್ಲದೆ ರಾಜನಿಲ್ಲ. ಮಗಳೇ, ಇಂಥ ಸಮಯದಲ್ಲಿ ನಾವೆಲ್ಲರೂ ಅಲ್ಪ ಸ್ವಲ್ಪ ತ್ಯಾಗ ಮಾಡಲು ಸಿದ್ಧರಾಗಿರಬೇಕು. ಆಗಲಿ ಮಹಾಪ್ರಭು, ಹಾಗಾದರೆ ಇಷ್ಟು ತ್ಯಾಗ ಸಾಕೆ? ಬೇಡ, ಮೂರ್ಖತನ ಮಾಡಬೇಡ ಚಿತ್ರಲೇಖೆ. ಮೂರ್ಖತನ? ನಿಮ್ಮ ವಿಜಯಗಳಿಗೆ ನನ್ನದೇನು ಅವಶ್ಯಕತೆ ಇದೆ? ನಿಮ್ಮ ಹತ್ತಿರ ಕಾರುಣ್ಯವಿದೆ, ಪುರರಾಜನ ಹತ್ತಿರ ತ್ಯಾಗವಿದೆ. ನಾನೇನು ಮಾಡಲಿ ಇಲ್ಲಿ? ಬೇಡ ಬೇಡ, ನನ್ನ ಮಾತು ಕೇಳು. ನನ್ನ ಬಗ್ಗೆ ಅದು ನೋಡಿದೀರಾ? ವಿಷ ಕುಡಿಯಕೂಡದು ಎನ್ನುತ್ತೀರಿ, ಆದರೆ ತಡೆಯಲಿಕ್ಕೆ ಕೈ ಇಡುವುದಿಲ್ಲ. ಬೇಡ ಬೇಡ, ನನ್ನ ಮಾತು ಕೇಳು. ಯಾರಲ್ಲಿ ಶಾಂತಿ ಇವಳ ಕೈಯಲ್ಲಿ ನನ್ನ ವಿಷದ ಶರ್ಮಿಷ್ಠೆ, ನೀವು ಸುಮ್ಮನಿರಿ. ವೈದ್ಯರಿಂದ ಈ ವಿಷಕ್ಕೆ ಏನು ಪ್ರಯೋಜನವಾಗುವುದಿಲ್ಲ. ನಾನು ಅವಳ ಕೈ ಹಿಡಿಯುವ ಧೈರ್ಯವಾಗಲಿಲ್ಲ. ಅವಳು ವಿವಾಹಿತೆ. ವಿವಾಹಿತೆ ಕುಮಾರಿ ವೀರನೇ. ಯಾರಾದ್ರೇನು?
ಛೀ, ನಾನೊಬ್ಬಳು ಪತಿತೆ. ಅಯ್ಯೋ, ಎಲ್ಲಿಗೆ ಹೊರಟಿರುವೆ? ಸಾವಿರಾರು ಜನರು ಸೇರಿದ್ದಾರೆ. ಈಗ ಈ ಕ್ಷಣ ನಾನು ಇಲ್ಲಿಂದ ಹೋಗಲೇಬೇಕು. ಇಲ್ಲದಿದ್ದರೆ ಈ ವಿಷಯ ಗೊತ್ತಾದರೆ ಇದೆಲ್ಲ ಪಾಪವು ನನ್ನ ತಲೆ ಮೇಲೆ ಬರುತ್ತದೆ. ಇಲ್ಲ, ನಾನು ಹೋಗಬೇಕು ಮಹಾಪ್ರಭು. ಹೋಗುವಾಗ ಗುರುವನ್ನು ಹೊರಗೆ ಕಳಿಸುತ್ತೀಯಾ? ಅವನು ಹೊರಗೆ ವ್ಯಾಕುಲನಾಗಿರಬೇಕು. ಅವನ ಚಿಂತೆಯನ್ನು ಬಿಟ್ಟು ಬಿಡಿ. ನಿಮ್ಮ ವಾರ್ಧಕ್ಯವನ್ನು ಹೊತ್ತು ಅವನಿಗೆ ಸಾಕಾಗಿದೆ. ಹೊರಗೆ ಮಂಚದ ಮೇಲೆ ತೂಕಡಿಸುತ್ತಿದ್ದಾನೆ ಅವನು. ಹೋಗುವಾಗ ಅವನನ್ನು ಒಳಗೆ ಕಳಿಸು. ಹಾಗೆ ನನ್ನ ದಾರಿ ನೋಡುತ್ತಿರು. ದಾರಿ ದಾರಿ ಅಂದ್ರೆ? ಭರತ ಕುಲದವರು ವಾನಪ್ರಸ್ಥಕ್ಕೆ ಹೋಗುವಾಗ ಶಂಕ ದುಂದುಬಿಗಳಿಂದ ಊರೆಲ್ಲ ನಡುಗುತ್ತಿತ್ತು. ಆದರೆ ಇಂದು ಈ ದಾಸಿಯ ಹೃದಯಗೆ ನನ್ನ ರೋದನ. ಹೌದು, ಜನರ ಪೂತ್ಕಾರ, ಇವರ ರೋದನ ಈಗ ನಿಮಗೆ ಕೇಳಿಸುತ್ತಿದೆಯಲ್ಲವೇ ಮಹಾಪ್ರಭು? ಕರೆದುಕೊಂಡು ಗುರು, ನನ್ನದೊಂದು ಪ್ರಾರ್ಥನೆ ಅಪ್ಪ. ನಿನ್ನ ಯೌವನವನ್ನು ನೀನು ತೆಗೆದುಕೊಂಡು ಬಿಡು. ಬೇಡ ಅಪ್ಪ, ಬೇಡ. ನಿನ್ನಿಂದ ಇನ್ನು ಬಹಳ ಕಾರ್ಯವಾಗಬೇಕಾಗಿದೆ. ನನಗೆ ತಡೆಯುವಾಗಿದೆ. ನನ್ನನ್ನು ಪಂಚಿನ ಮೇಲೆ ಕೂರಿಸಿರಿ. ಒಂದೇ ಒಂದು ಹೆಜ್ಜೆಯನ್ನು ಮೆಲ್ಲಗೆ ನಿಧಾನವಾಗಿ. ನನಗೆ ಸಾಕಾಗಿ ಹೋಗಿದೆ. ಆದರೆ ನನಗೆ ಯೌವನ ಬೇಡ. ಇದೇನಿದು? ನಿನ್ನ ವಧು ಚಿತ್ರಲೇಖೆ ವಿಷ ಕುಡಿದಳು. ಪುರು ಸತ್ತು ಹೋದಳು. ಮಹಾರಾಜರ ಪುನರ್ಜೀವನದ ಪ್ರಥಮ ವಿಜಯ. ಹೋಗಲಿ. ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧವಿದ್ದೇನೆ. ಏಕೆ ಗುರು? ಮಹಾರಾಜರ ವಾರ್ಧಕ್ಯವನ್ನು ತೆಗೆದುಕೊಂಡ ಮೇಲೆ ಅವರ ಸ್ವಭಾವ ನಿನಗೆ ಬಂತೆ. ನೋಡು, ಆ ಹುಡುಗಿ ಸತ್ತು ಬಿದ್ದಿದ್ದಾಳೆ. ಈ ಅರಮನೆಯಲ್ಲಿ ಅವರಿಗಾಗಿ ಅಳಲಿಕ್ಕೆ ಈ ದಾಸಿ ಒಬ್ಬಳನ್ನು ಬಿಟ್ಟರೆ ಮತ್ತಾರು ಇಲ್ಲವೇ ಇಲ್ಲಿ? ಓದಿಕೊಂಡು ಅದರ ನೀರೆಲ್ಲ ಬತ್ತಿ ಹೋಗಿದೆ. ಬತ್ತಿ ಹೋಗಿದೆಯೇ? ತ್ಯಾಗವು ಅತಿರೇಕ, ಒಂದು ಮೋಹ, ತಿಳಿದುಕೋ. ಹಾಗಾದ್ರೆ ತ್ಯಾಗವೇಕೆ ಬತ್ತಿ ಹೋಗಲಿಲ್ಲ? ಏನೆಂದು ಕೇಳಬೇಡ ಗುರು. ನಿನ್ನ ಯೌವನವನ್ನ ನೀನು ತೆಗೆದುಕೊಂಡು ಬಿಡು. ಈ ಅಕಾಲ ಯೌವನದಿಂದ ನಾನೇನು ಸಾಧಿಸಲಿಲ್ಲ. ನೀನು ತೆಗೆದುಕೊಂಡು ಬಿಡು. ಚೆನ್ನಾಗಿಯೇ ರಾಜ್ಯ ಮಾಡು.
ಇಷ್ಟೇ, ನಾವು ರಾತ್ರಿ ಮುಗಿಯುವುದರೊಳಗಾಗಿ ಅಡವಿ ಸೇರಬೇಕು. ಅರಣ್ಯಕ ವ್ರತದಲ್ಲಿ ನಮ್ಮ ಪಾಪವನ್ನು ತೊಳೆಯಬೇಕು. ಈ ಊರಿನಲ್ಲಿ ಯೌವನ ಕಳೆದೆ, ಮುಪ್ಪು ಅರಣ್ಯಕ್ಕಿರಲಿ, ಮುಪ್ಪು ಅರಣ್ಯಕ್ಕಿರಲಿ. ಅರಣ್ಯಕ್ಕಿರಲಿ. ಚಿತ್ರ ಸಾಯಲಿಕ್ಕೆಂದೇ ನಿನ್ನನ್ನು ಕರೆತಂದನ್ನಾಯಿತು. ಆದರೆ ದೇವಿ, ನೀನು ನಮ್ಮವಳಲ್ಲ. ಯಾವುದೋ ಜನ್ಮಾಂತರದ ಋಣ ತೀರಿಸಲೆಂದು ಬಂದಂತೆ ಬಂದು ನಮಗೆಲ್ಲ ಪಾಠ ಕಲಿಸಿದೆ. ಆದರೆ ಈ ಪಾಠದ ಅರ್ಥ ಮಾತ್ರ ನಮಗಾಗುವುದಿಲ್ಲ. ಓ ದೇವರೇ, ಇದೆಲ್ಲದರ ಅರ್ಥವೇನು? ಅರ್ಥವೇನು ದೇವರೇ? ಭಗವಂತರು ಈ ನಾಟಕೋತ್ಸವಕ್ಕಾಗಿ ಈ ಒಂದು ಹೊಸ ರಂಗಕ್ಕೆ ಈ ನಾಟಕವನ್ನು ನಾವು ಕೊಟ್ಟಿದ್ವಿ. ರಂಗಭೂಮಿ ಅಂತೇಳಿ ಇವರು ನಮ್ಮ ನಾಗಭೂಮಿಯವರು ರಾಮಮೂರ್ತಿಯವರು ಈ ರಂಗದ ಮೊದಲ ಪ್ರಯೋಗ. ನನಗೂ ಭಯ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದಂಥ ತಮ್ಮೆಲ್ಲರಿಗೂ ಸಹಕಾರವನ್ನು ಕೊಟ್ಟಂಥವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆ ನಾಟಕ ಆಡೋದಕ್ಕೆ ಅವಕಾಶ ಕೊಟ್ಟಂಥ ಭಾಗವತರು ಅಧ್ಯಕ್ಷರಾದಂಥ ರೇವಣ್ಣವರಿಗೂ ತಮ್ಮೆಲ್ಲರಿಗೂ ಒಂದು ವಂದಿಸುತ್ತಾ ಹೀಗೆ ಪಾತ್ರ ಪರಿಚಯ. ಭಗತ್ ಯಯಾತಿ ಪಾತ್ರದಲ್ಲಿ ಭಗತ್, ಸ್ವರ್ಣಲತೆ ಪಾತ್ರದಲ್ಲಿ ವಯ್ಯನ್ ಉಮಾ, ಸೂತ್ರಧಾರನ ಪಾತ್ರರಾಗಿ ಅನಂತಕೃಷ್ಣ, ಶರ್ಮಿಷ್ಠೆ ಪಾತ್ರದಲ್ಲಿ ಹೆಲನ್ ಮೈಸೂರು, ಚಿತ್ರಲೇಖ ಪಾತ್ರದಲ್ಲಿ ಪ್ರತೀಕ್ಷಾ, ಪುರು ಶಂಕರ್ ನಾರಾಯಣ್, ದೇವಿಯಾನಿ ಪಾತ್ರದಲ್ಲಿ ಶೀಬಾಮೂರ್ತಿ, ನಾಟಕದ ಸಹಾಯಕನಾಗಿ ಬಿ ಶಾಂತಕುಮಾರ್.